ಸಂಕ್ರಾಂತಿ ಹಬ್ಬ ಮುಗಿತಾ ಇದ್ದಂತೆ ಬಸ್ನ ಟಿಕೆಟ್ ದರ ಹೆಚ್ಚಳವಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಈಗಾಗಲೇ ಈ ಕುರಿತು ಚಿಂತನೆಗಳು ಕೂಡ ನಡೀತಾ ಇದೆ. ಇನ್ನು ಬಸ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಮಾಡುವುದಕ್ಕೂ ಕೂಡ ಮುಂದಾಗಿದ್ದು, ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಬಸ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಕೂಡ ಇಡಲಾಗಿದೆ. ಈ ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ 4 ನಿಗಮಗಳ ಬಸ್ ಟಿಕೆಟ್ ದರ ಹೆಚ್ಚಳವಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸಾರಿಗೆಯ 4 ನಿಗಮಗಳ ಬಸ್ ಟಿಕೆಟ್ನ ದರ ಹೆಚ್ಚಳವಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಈಗ ಸಾರಿಗೆಯ 4 ನಿಗಮಗಳಲ್ಲಿ ಬರೋಬ್ಬರಿ 6,000 ಕೋಟಿ ಸಾಲ ಇದೆಯಂತೆ. ಸೊ ಹೀಗಾಗಿ 5% ದರ ಹೆಚ್ಚಳಕ್ಕೆ ಸಂಪುಟಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಒಂದು ನಿಗಮಗಳನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ, ಮತ್ತೊಂದು ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗಿದೆ. ಇದರ ಜೊತೆಗೆ ಕಳೆದ 10 ವರ್ಷಗಳಿಂದ KSRTC ಬಸ್ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಹಾಗೆ BMTC ಬಸ್ ಟಿಕೆಟ್ ದರ 5 ವರ್ಷಗಳಿಂದ ಏರಿಕೆ ಮಾಡಿಲ್ಲ ಅನ್ನೋ ಸಬೂಬನ್ನ ಇಟ್ಟುಕೊಂಡು ಈಗ ಇದೇ ಸಂಕ್ರಾಂತಿ ಹಬ್ಬದ ನಂತರ ಟಿಕೆಟ್ ದರ ಬಹುತೇಕ ಹೆಚ್ಚಳವಾಗಲಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಸಂಕ್ರಾಂತಿ ಹಬ್ಬ ಮುಗಿತಾ ಇದ್ದಂತೆ ಜನರಿಗೆ ಬಹುದೊಡ್ಡ ಶಾಕ್, ಅದು ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ ಅನ್ನೋದರ ಕುರಿತು ಈಗಾಗಲೇ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ರಾಜಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಧುಮಾಲ, ಈಗ ಸಾರಿಗೆ ಇಲಾಖೆಗಳ ದರವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಮಂಡಿಸಲಾಗಿದೆ. ಈಗಾಗಲೇ ಈ ಒಂದು 4 ನಿಗಮಗಳಿಂದ ಸುಮಾರು 6,000 ಕೋಟಿ ರೂಪಾಯಿ ಈಗಾಗಲೇ ಸಾಲ ಆಗಿದೆ. ಹೀಗಾಗಿ ಈ ಒಂದು ಸಾಲವನ್ನು ಭರಿಸಲಿಕ್ಕೆ ಮತ್ತು ಆ ಸಾಲವನ್ನು ಸರ್ಕಾರ ಹೇಗೆ ಮಾಡಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಮೊನ್ನೆ ನಡೆದಂತಹ ಸಾರಿಗೆ ಇಲಾಖೆ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ಇಲಾಖೆ ಸಚಿವರಿಗೆ ಸುಮಾರು 2,000 ಕೋಟಿ ರೂಪಾಯಿಗಳ ಸಾಲವನ್ನು ಎತ್ತುವಳಿ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದು. ಅದರಂತೆ ಈಗಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಅದೇ ರೀತಿ ಬೆಂಗಳೂರು ಮಹಾನಗರ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಅದೇ ರೀತಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಇವತ್ತು 4 ನಿಗಮಗಳಲ್ಲಿ ಸುಮಾರು ಒಟ್ಟು 2,000 ಕೋಟಿ ರೂಪಾಯಿನಲ್ಲಿ ಈ ಒಂದು ಸಾಲವನ್ನು ಎತ್ತುವಳಿ ಮಾಡಿ, ಅದರಲ್ಲಿ ವಿಚಿತ್ರ ಅಂತಂದರೆ ಇಂಧನ ಭರ್ತಿಗೋಸ್ಕರ ಇರ್ಬೋದು, ಅಥವಾ ವೇತನ ತಾರತಮ್ಯವನ್ನು ನಿವಾರಣೆ ಮಾಡೋದು ಇರ್ಬೋದು, ಅಥವಾ ಏನು ಅವರ ವೇತನ ನಗದೀಕರಣ ಇರ್ಬೋದು, ಈ ರೀತಿ ಬೇರೆ ಬೇರೆ ಪಿಂಚಣಿ ಸೇರಿದಂತೆ ಒಟ್ಟು ಸುಮಾರು 6,000 ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಈಗಾಗಲೇ ಬಾಕಿಯನ್ನು ಉಳಿಸ್ಕೊಂಡಿದೆ. ವಿಶೇಷವಾಗಿ 3,789 ಕೋಟಿ ರೂಪಾಯಿನಿದೆ. ಇಷ್ಟು ಸಹ ಇಂಧನ ವೆಚ್ಚವಾಗಿ ಇದೆ. ಇದಕ್ಕೆಲ್ಲ ಬಹುತೇಕ ಶಕ್ತಿ ಯೋಜನೆಯ ಒಂದು ಪರಿಣಾಮವಾಗಿ ಈ ಒಂದು ಕಾರಣಕ್ಕೆ ಈ ಒಂದು ಇಲಾಖೆಗೆ, ವಿಶೇಷವಾಗಿ ಸಾರಿಗೆ ಇಲಾಖೆಗೆ ನಷ್ಟದ ಕಾರಣವಾಗಿದೆ. ಆ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ನಷ್ಟ ಭರ್ತಿ ಮಾಡ್ಕೊಳ್ಳಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಸಾಲ ಎತ್ತುವಳಿ ಮಾಡಲಿಕ್ಕೆ ಇಂದು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ನೀಡಲಾಗಿದೆ. ಆ ಒಂದು ಸಾಲ ಎತ್ತುವಳಿ ಮಾಡಿದ್ರೂ ಸಹ ಸಾರಿಗೆ ಇಲಾಖೆನೇ ಈ ಒಂದು ಸಾಲವನ್ನು ಭರ್ತಿ ಮಾಡಬೇಕಾಗುತ್ತೆ ಮತ್ತು ಬಡ್ಡಿ ಅಸಲು ಸೇರಿ ಸುಮಾರು 20 ವರ್ಷಗಳ ಕಾಲ ಅದಕ್ಕೆ ಸಾಲವನ್ನು ಮರುಪಾವತಿ ಮಾಡುವಂಥ ಯೋಜನೆ ಈ ಒಂದು ಸಾರಿಗೆ ಇಲಾಖೆ ಮಾಡಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ 2-3 ಯೋಜನೆಗಳನ್ನು ಸರ್ಕಾರ ಈಗ ಸಾರಿಗೆ ಇಲಾಖೆ ಪ್ರಸ್ತಾವನೆಯಲ್ಲಿ ಇಟ್ಕೊಂಡಿದೆ. ಮೊದಲನೇದಾಗಿ ಬಸ್ ದರವನ್ನು, ಟಿಕೆಟ್ ದರವನ್ನು ಹೆಚ್ಚಳ ಮಾಡುವಂಥದ್ದು ಮೊದಲನೇ ಪ್ರಸ್ತಾವನೆ. ಸುಮಾರು 3-5% ಅಂತಂದರೆ ಅಪ್ರಾಕ್ಸಿಮೇಟ್ಲಿ 5-8 ರೂಪಾಯಿಗಳ ದರವನ್ನು ಏರಿಕೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಆ ಮೂಲಕ ಸಾರ್ವಜನಿಕರಿಗೆ ರಾಜ್ಯ ಸರ್ಕಾರ ಮೊದಲ ವರ್ಷದ 2025 ವರ್ಷದ ಗಿಫ್ಟನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದುವರೆಗೆ ಹೇಳ್ತಾ ಇದ್ದಂತೂ ಈಗಾಗಲೇ ಏನು ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯಲ್ಲಿ, ಈ ಮುಖ್ಯಮಂತ್ರಿಗಳ ಸಭೆಯಲ್ಲಿ, ಅದೇ ರೀತಿ ಸಾರಿಗೆ ಇಲಾಖೆಯ ಒಂದು ಅಧಿಕಾರಿಗಳ ಸಭೆಯಲ್ಲಿ ಈ ಒಂದು ವಿಷಯನ ಪ್ರಸ್ತಾಪನೆ ಮಾಡಿ ಈ ಒಂದು ದರವನ್ನು ಹೆಚ್ಚಳ ಮಾಡಬೇಕು. ಆ ಮೂಲಕ ನಾವು ಇಂಧನದ ಏನು ವ್ಯತ್ಯಯ ಏನಿದೆ, ಇಂಧನದ ಒಂದು ಪೆಟ್ರೋಲ್ ದರ ಇರ್ಬೋದು ಅಥವಾ ಡೀಸೆಲ್ ದರ ಏನಿದೆ ಅದನ್ನು ಸಮೀಪ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮೊದಲನೇ ವಿಷಯ. ಎರಡನೇದಾಗಿ ಪಾಸ್ ದರವನ್ನು ಪರಿಷ್ಕರಣೆ ಮಾಡಬೇಕು ಅಂತ ಅನ್ನೋದು ಎರಡನೇ ವಿಷಯ. ಆ ಮೂಲಕ
ಪಾಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೆ ಅದರಲ್ಲಿ ಸುಮಾರು 50ರಿಂದ 70 ರೂಪಾಯಿ ಅಥವಾ 100 ರೂಪಾಯಿ ತನಕ ಪಾಸ್ನ ಪರಿಷ್ಕರಣೆ ಮಾಡಿದ್ದೆ ಅದರಲ್ಲಿ ಸಾರಿಗೆ ಇಲಾಖೆಗೆ ಸುಮಾರು 2 ರಿಂದ 3 ಸಾವಿರ ಕೋಟಿ ರೂಪಾಯಿಗಳ ಆದಾಯ ಆಗ್ಬೋದು ಅಂತ ಅನ್ನೋದು. ಅದೇ ರೀತಿ ಬಸ್ ದರ ಪರಿಷ್ಕರಣೆ ಮಾಡೋದ್ರಿಂದ ಸುಮಾರು ಅದರಿಂದ ವಾರ್ಷಿಕವಾಗಿ ತಿಂಗಳಿಗೆ ಸುಮಾರು 500 ರಿಂದ 800 ಕೋಟಿ ರೂಪಾಯಿ, ವಾರ್ಷಿಕವಾಗಿ ಸುಮಾರು 3,500 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಪಡೆದುಕೊಳ್ಳುವಂಥ ಒಂದು ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಹೀಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ಪ್ರಸ್ತಾವನೆ ಇಡಲಾಗಿದೆ. ಹೀಗಾಗಿ ಸಂಕ್ರಾಂತಿ ಬಳಿಕ ಈ ಒಂದು ದರ ಪರಿಷ್ಕರಣೆ ಮಾಡಿದ್ದೇ ಆದಲ್ಲಿ ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ಸಂಕ್ರಾಂತಿ ಗಿಫ್ಟ್ ಮತ್ತು ನ್ಯೂ ಇಯರ್ ಗಿಫ್ಟ್ ಅದು ಕೊಟ್ಟಂತಾಗುತ್ತೆ. ಈಗಾಗಲೇ ಇಡೀ ಒಂದು ಸಾರಿಗೆ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಇರ್ಬೋದು ಅಥವಾ ವೇತನ ಭತ್ಯೆ ಇರ್ಬೋದು ಅಥವಾ ಅವ್ರಿಗೆ ಪಿಂಚಣಿ ಭತ್ಯೆ ಇರ್ಬೋದು. ಸುಮಾರು ಪಿಂಚಣಿ 2,000 ಕೋಟಿ ರೂಪಾಯಿ ಬಾಕಿ ಇದೆ. ಸುಮಾರು 6,000 ಕೋಟಿ ರೂಪಾಯಿ ಒಟ್ಟಾರೆ ಬಾಕಿಯನ್ನು ಉಳಿಸ್ಕೊಳ್ಳಲಾಗಿದೆ. ಇವೆಲ್ಲವೂ ಸಹ ಸಾರಿಗೆ ಇಲಾಖೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಹೆಚ್ಚುವರಿ 2,000 ಕೋಟಿ ರೂಪಾಯಿ ಸಾಲ ಮಾಡಿದ್ದೆ ಅದರಲ್ಲಿ ಒಟ್ಟು 8,800 ಕೋಟಿ ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಒಂದು ವೇಳೆ ಬಸ್ ದರ ಏರಿಕೆ ಮಾಡಿ ಅಥವಾ ಪಾಸ್ ದರವನ್ನು ಹೆಚ್ಚಳ ಮಾಡಿದ್ದೆ ಅದರಲ್ಲಿ ಒಂದಷ್ಟು ಬ್ಯಾಲೆನ್ಸನ್ನು ಮಾಡ್ಬೋದು. ಈಗೇನು ಸಾಲವನ್ನು ಪಡ್ಕೊಳ್ಳಲಾಗಿದೆ ಆ ಸಾಲಕ್ಕೆ ಮರುಪಾವತಿ ಮಾಡೋದಕ್ಕೆ, ಬಡ್ಡಿ ಪಾವತಿ ಮಾಡಲಿಕ್ಕೆ, ಅಸಲು ಪಾವತಿ ಮಾಡಲಿಕ್ಕೆ ಆಗುತ್ತೆ ಅಂತ ಒಂದು ಸರ್ಕಾರದ ಒಂದು ಚಿಂತನೆ. ಹಾಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನು ಕೈಗಾಕೊಂಡಿದೆ. ಇದನ್ನು ಸಾರ್ವಜನಿಕರು ಯಾವ ಥರ ಸ್ವೀಕರಿಸ್ತಾರೆ, ಈಗಾಗಲೇ ಶಕ್ತಿ ಯೋಜನೆಯಿಂದ ಕುಗ್ಗಿರುವಂಥ ಅಶಕ್ತರಾಗಿರುವಂಥ KSRTCಗೆ ರಾಜ್ಯ ಸರ್ಕಾರ ಕೈಗೊಂಡಿರುವಂಥ 2,000 ಕೋಟಿ ರೂಪಾಯಿ ಈ ಒಂದು ಸಾಲ ಯೋಜನೆ ಇರ್ಬೋದು, ನಂತರ ಮಾಡ್ತಿರುವಂಥ ಈ ಒಂದು ಟಿಕೆಟ್ ದರ ಹೆಚ್ಚಳ ಇರ್ಬೋದು, ಬಸ್ ಪಾಸ್ ದರ ಹೆಚ್ಚಳದಿಂದ ಶಕ್ತಿ ಸಿಗುತ್ತಾ ಅಥವಾ ಆ ಒಂದು ಇಲಾಖೆ ಅಶಕ್ತ ಆಗುತ್ತಾ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಈಗ ಮುಂದಿರುವಂತಹ ಪ್ರಶ್ನೆ, ಶೇಕಡ ಎಷ್ಟರಷ್ಟು ದರ ಏರಿಕೆ ಆಗಲಿದೆ ಅನ್ನೋದು ಈಗ ಸದ್ಯಕ್ಕೆ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಇತ್ತ ನಿಗಮಗಳು ಲಾಸ್ನಲ್ಲಿವೆ, ದರ ಏರಿಕೆ ಮಾಡಲೇಬೇಕು ಅನ್ನೋದು ಕೂಡ ಏನು ನಿರ್ಧಾರಕ್ಕೆ ಬರಲಾಗಿದ್ದು, ಈಗ ಶೇಕಡ ಎಷ್ಟರಷ್ಟು ಟಿಕೆಟ್ ದರ ಏರಿಕೆ ಆಗಲಿದೆ. ಒಂದು ಕಡೆ ಜನ ಹೇಳ್ತಾರೆ ಏಕಾಏಕಿ ಸಿಕ್ಕಾಪಟ್ಟೆ ಟಿಕೆಟ್ ದರ ಏರಿಕೆ ಮಾಡಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ, ಶೇಕಡ 5ರಿಂದ 10ರಷ್ಟು ಮಾಡಿದರೆ ಮಾತ್ರ ಮಾಡಲಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಒಟ್ಟಿನಲ್ಲಿ ಈಗಾಗಲೇ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವಂತಹ ಸಾರಿಗೆ ನಿಗಮಗಳು ಎಷ್ಟು % ದರ ಏರಿಕೆ ಮಾಡಲಿವೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.